ಈ ಗಾಡಿನ ಯುಗಾದಿ ರಂಜಾನ್ ಆಫರ್ ಅಂತೇಳಿ 25,000 ರೂಪಾಯಿ ಕಮ್ಮಿ ಕೊಡ್ತಾ ಇದ್ದಾರೆ ನೋಡಿ. ಈ ಯುಗಾದಿ ರಂಜಾನ್ ಆಫರ್ ಅಂತೇಳಿ ಆಂಪರ್ ಆಕ್ಟಿವ್ ಮೋಟರ್ ಸಂಸ್ಥೆ ಕಡೆಯಿಂದ ಇನ್ಶೂರೆನ್ಸ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ಹೇಳ್ಬೇಕಂದ್ರೆ, ಹೊರಗಡೆ ಯಾವುದೇ EV ವೆಹಿಕಲ್ ತಗೊಳ್ಳಿ 5 ವರ್ಷ ಇನ್ಶೂರೆನ್ಸ್ ಕೊಡ್ತಾರೆ. ಹೌದು, ಅದರಲ್ಲಿ 1 ವರ್ಷ ಫಸ್ಟ್ ಪಾರ್ಟಿ, 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಬಟ್ ಆಂಪರ್ ಆಕ್ಟಿವ್ ಮೋಟರ್ ಸಂಸ್ಥೆಯಲ್ಲಿ 5 ವರ್ಷನೂ ಕೂಡ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೊಡ್ತಾರೆ. ಅದನ್ನು ಕೂಡ ಫ್ರೀಯಾಗಿ ಕೊಡ್ತಾರೆ. 1 ರೂಪಾಯಿ ನೀವು ಎಕ್ಸ್ಟ್ರಾ ಕೊಡೋಂಗಿಲ್ಲ. ಈ ಸ್ಕೂಟರ್ನ ಫಸ್ಟ್ ಐ ಪರ್ಫಾರ್ಮೆನ್ಸ್ ಫ್ಯಾಮಿಲಿ ಸ್ಕೂಟರ್ ಅಂತಾನೆ ಕರೀತಾರೆ. ಈ ಸ್ಕೂಟರ್ ನ ಹೆಸರು ಆಂಪೇರ್ ನೆಕ್ಸಸ್ ಅಂತ ಸರ್. ಫಾರ್ ದ ಫಸ್ಟ್ ಟೈಮ್ MBP ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸ್ತಾ ಇರೋದು ಸರ್. ಫಾರ್ ದಿ ಫಸ್ಟ್ ಟೈಮ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದೀವಿ ಸರ್ ನಮ್ ಗಾಡಿಲಿ. ನೋಡಿ, ಈ ಗಾಡಿಲಿ ಇನ್ನೊಂದು ಫೀಚರ್ಸ್ ಏನಪ್ಪಾ ಅಂದ್ರೆ, ನೋಡಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಸಾಂಗ್ನ ಪ್ಲೇ ಮಾಡೋದಕ್ಕೆ ಎಲ್ಲ ಗಾಡಿಲೂ ಆಪ್ಷನ್ಸ್ ಕೊಟ್ಟಿದ್ದಾರೆ. ಬಟ್ ಏನಂದ್ರೆ ಸ್ಕ್ರೀನಲ್ಲೇ ಟಚ್ ಮಾಡಬೇಕು, ಚೇಂಜ್ ಮಾಡ್ಕೋಬೇಕು. ಬಟ್ ಈ ಗಾಡಿನಲ್ಲಿ ಹೆಂಗಪ್ಪ ಅಂದರೆ, ಡ್ರೈವ್ ಮಾಡ್ಬೇಕಾದ್ರೆ ಕೈ ಬಿಡೋ ಅವಶ್ಯಕತೆ, ಡ್ರೈವ್ ಮಾಡ್ಕೊಂತಾನೆ ನೆಕ್ಸ್ಟು ಬ್ಯಾಕು ಫಾರ್ವರ್ಡು FM ಎಲ್ಲ ಈ ಬಟನ್ಸಲ್ಲೇ ಆಪ್ರೇಟ್ ಮಾಡ್ಬೋದು. ಆ ಫೀಚರ್ಸ್ ಕೂಡ ಇದರಲ್ಲಿದೆ. ನಮ್ ಗಾಡಿ ಮುಂದಕ್ಕೂ ಹೋಗುತ್ತೆ, ಹಿಂದಕ್ಕೂ ಹೋಗುತ್ತೆ ಸರ್. ಇನ್ನ ಹೆಡ್ಲೈಟ್ ನೋಡಿ ಸರ್, ಡಬಲ್ ಹೆಡ್ಲೈಟ್ ಇದೆ. ಒಂದ್ ಫೇಲ್ಯೂರ್ ಆಯ್ತು ಅಂದ್ರೆ ಇನ್ನೊಂದು ಯೂಸ್ ಮಾಡ್ಕೊಬಹುದು. ಇನ್ನ ಇಂಡಿಕೇಟರ್ ನೋಡಿ ಸರ್, ಫುಲ್ ಸ್ಟೈಲಿಶ್ ಆಗಿ ಕೊಟ್ಟಿದೀವಿ. ಈ ಗಾಡಿನಲ್ಲಿ ಡಿಸ್ಕ್ ಬ್ರೇಕ್ ಸಹ ಇದೆ ಸರ್. ಎಲ್ಲಾದ್ರಲ್ಲೂ ಸಿಂಗಲ್ ಸಸ್ಪೆನ್ಷನ್ ಬರುತ್ತೆ, ಆದ್ರೆ ನಮ್ದ್ರಲ್ಲಿ ಡಬಲ್ ಸಸ್ಪೆನ್ಷನ್ ಬರುತ್ತೆ ಸರ್. ರೈಟ್ ಲೆಫ್ಟ್ ಎರಡರಲ್ಲೂ. ಯಾವ ಕಲರ್ ಅಲ್ಲಿ ಬೇಕು ಸರ್? ಬ್ಲೂ ಕಲರ್ ಬೇಕಾ, ಗ್ರೇ ಕಲರ್ ಬೇಕಾ, ವೈಟ್ ಅಲ್ಲಿ ಬೇಕಾ, ರೆಡ್ ಅಲ್ಲಿ ಬೇಕಾ? ಈ ನೆಕ್ಸಸ್ ಗಾಡಿ ಸಾಮಾನ್ಯದ ಗಾಡಿ ಅಲ್ಲ ಸರ್. ಕಾಶ್ಮೀರ್ ಟು ಕನ್ಯಾಕುಮಾರಿ ತನಕ 10,000 ಕಿಲೋಮೀಟರ್ ಓಡಿದೆ. ಯಾವ ಸ್ಕೂಟರ್ ಹೋಗುತ್ತೆ ಸರ್? ನಮ್ ನೆಕ್ಸಸ್ ಗಾಡಿ ಹೋಗ್ ಬಂದಿದೆ. ಯುಗಾದಿಗೆ ಮತ್ತೆ ರಂಜಾನ್ಗೆ ಬರೀ 10,000 ಡೌನ್ ಪೇಮೆಂಟ್ಗೆ 6.99 ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತಾ ಇದೆ. 6.99 ರೇಟ್ ಆಫ್ ಇಂಟ್ರೆಸ್ಟ್. ಪ್ರೊಸೆಸಿಂಗ್ ಫೀಸೇ ಇರಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತುಂಬ ದಿನಗಳ ನಂತರ ಮತ್ತೊಂದು ಎಲೆಕ್ಟ್ರಿಕ್ ಸ್ಕೂಟರ್ ಜೊತೆ ಬಂದಿದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಹೊಸ ಮಾಡೆಲ್ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನಿವತ್ತು ಬಂದಿರತಕ್ಕಂಥದ್ದು ಆಕ್ಟಿವ್ ಆಂಪೇರ್ ಮೋಟರ್ ಸಂಸ್ಥೆಗೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಬೆಂಗಳೂರಿನ ಬನಶಂಕರಿಲಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ರೋಹಿತ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಆರಾಮ್ ಸರ್, ನೀವು ಸರ್? ನಾನು ಸೂಪರ್ ಆಗಿದ್ದೀನಿ. ಸದ್ಯಕ್ಕೆ ವಾಯ್ಸ್ ಮಾತ್ರ ಹೋಗಿದೆ ಸರ್. ಆಯ್ತಾ? ಹೀಗೆ ಸರ್, ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಹೊಸದಾಗಿ ರಿಲೀಸ್ ಆಗಿದೆ, ಓಕೆನಾ? ಮೈಲೇಜ್ ಏನು, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಮೊದಲನೇದಾಗಿ ಕೇಳ್ತಕ್ಕಂಥದ್ದು ಯಾವ್ದಿದು ಮಾಡೆಲ್ ಸರ್? ಆಂಪೇರ್ ನೆಕ್ಸಸ್ ಅಂತ. ಆಂಪೇರ್ ನೆಕ್ಸಸ್ ಅಂತ ಟಾಪ್ ಎಂಡ್ ಮಾಡಲು. ಟಾಪ್ ಎಂಡ್ ಮಾಡಲು. ಸೊ ಈಗ ಆಫರ್ ಅಂದ್ರೆ ಏನ್ ಕೊಡ್ತಾ ಇದ್ದೀರಾ? ಆಫರ್ ಅಂದ್ರೆ ನಿಮ್ಗೆ ಕಂಪ್ಲೀಟ್ 20,000 ತನಕ ಆಫರ್ ಸಿಗ್ತಾ ಇದೆ ಸರ್. ಈ ಮಂತ್ 31st ತನಕ 20,000 ಆಫರ್. 20,000 ಆಫರ್ ಸಿಗ್ತಾ ಇದೆ. ಅಂದ್ರೆ ಡಿಸ್ಕೌಂಟಾ ಏನು? 20,000 ಆಫರ್ ಸಿಗ್ತಾ ಇದೆ. ಅದರಲ್ಲಿ 10,000 ಸಬ್ಸಿಡಿ ಸಿಗ್ತಾ ಇದೆ, 10,000 ಡಿಸ್ಕೌಂಟ್ ಸಿಗ್ತಾ ಇದೆ. 10,000 ಸಬ್ಸಿಡಿ ನೆಕ್ಸಸ್ಗೆ. ಈಗ ಯೂಶುವಲ್ ಆಗಿ ನಾವು ಬಿಲ್ಡ್ ಕ್ವಾಲಿಟಿ ಅಂತ ಬಂದ್ರೆ ಪೆಟ್ರೋಲ್ ಗಾಡಿಗೆ ಬೇರೆ ಪೆಟ್ರೋಲ್ ಗಾಡಿ ಕಂಪೇರ್ ಮಾಡಿದ್ರು ನಮ್ದು ಬಿಲ್ಡ್ ಕ್ವಾಲಿಟಿ ಜಾಸ್ತಿ ಬರುತ್ತೆ. ನೀವು ಬೇರೆ ಪೆಟ್ರೋಲ್ ಗಾಡಿ ಕಂಪೇರ್ ಮಾಡಿ ನಮ್ ಗಾಡಿ ತಗೋಬಹುದು. ಅಷ್ಟು ಬಿಲ್ಡ್ ಕ್ವಾಲಿಟಿ ಜಾಸ್ತಿ ಬರುತ್ತೆ. ಚಾರ್ಸಿ ಆಗಿರ್ಬೋದು, ಫೈಬರ್ ಪಾರ್ಟ್ಸ್ ಆಗಿರ್ಬೋದು, ಎಲ್ಲಾದ್ರಲ್ಲೂ ನಿಮ್ಗೆ ಬಿಲ್ಡ್ ಕ್ವಾಲಿಟಿ ಹೆವಿ ಬರುತ್ತೆ. ಇನ್ನೊಂದು ಮೇನ್ ಅಂದ್ರೆ ನಿಮ್ಗೆ ಬರೀ 3 ಅವರ್ಸ್ಗೆ 105 ಕಿಲೋಮೀಟರ್ ರನ್ ಮಾಡಬಹುದು. 105 ಕಿಲೋಮೀಟರ್ 3 ಅವರ್ಸ್ ಚಾರ್ಜ್ ಮಾಡಿದ್ರೆ 105 ಕಿಲೋಮೀಟರ್ ತನಕ ಮೈಲೇಜ್ ಕೊಡುತ್ತೆ. ಫಾಸ್ಟ್ ಚಾರ್ಜಿಂಗ್ 105 ಕಿಲೋಮೀಟರ್. ಫಾಸ್ಟ್ ಚಾರ್ಜಿಂಗು ಗಾಡಿ ಜೊತೆನೆ ಬಂದಿರೋದು. ಯಾವ ಪ್ರೋ ಪ್ಯಾಕ್ ಇಲ್ಲ, ವಾರಂಟಿ ಇಲ್ಲ, ಎಕ್ಸ್ಟ್ರಾ ಏನು ಇಲ್ಲ. ಗಾಡಿ ಜೊತೆನೆ 3 ಅವರ್ ಚಾರ್ಜಿಂಗ್ ಮಾಡ್ರೆ 105 ಕಿಲೋಮೀಟರ್ ತನಕ ಮೈಲೇಜ್ ಬರ್ತಾ ಇದೆ. ಓಕೆ, ಮತ್ತೆ ಇದು ಲೋನ್ ಎಲ್ಲ ಸಿಗುತ್ತಾ? ಇದಕ್ಕೆ ಲೋನ್ ಎಲ್ಲ ಸಿಗುತ್ತೆ ನಿಮ್ಗೆ. ಈ ಯುಗಾದಿಗೆ ಮತ್ತೆ ರಂಜಾನ್ಗೆ ಬರೀ 10,000 ಡೌನ್ ಪೇಮೆಂಟ್ಗೆ 6.99 ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತಾ ಇದೆ. 6.99 ರೇಟ್ ಆಫ್ ಇಂಟ್ರೆಸ್ಟ್. ಪ್ರೊಸೆಸಿಂಗ್ ಫೀಸೇ ಇರಲ್ಲ. ಬರೀ 10,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ನಿಮ್ಗೆ ಇಂಟ್ರೆಸ್ಟ್ ರೇಟ್ ಬಂತು ಅಂದ್ರೆ 6.99 ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ. ಇನ್ನ ಪ್ರೊಸೆಸಿಂಗ್ ಫೀಸ್ ಬಂತು ಅಂದ್ರೆ ಎಲ್ಲದರಲ್ಲೂ ಪ್ರೊಸೆಸಿಂಗ್ ಫೀಸ್ ಬರುತ್ತೆ. ನಮ್ದ್ರಲ್ಲಿ ಪ್ರೊಸೆಸಿಂಗ್ ಫೀಸ್ ಆಪ್ಷನೇ ಇಲ್ಲ. ಪ್ರೊಸೆಸಿಂಗ್ ಫೀಸೇ ನಿಲ್ಲ ಆಗ್ಬಿಟ್ಟಿರುತ್ತೆ. ಅಂದ್ರೆ 10,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಈ ನೆಕ್ಸಸ್ ಗಾಡಿ ಸಿಗ್ತಾ ಇದೆ. ಬಟ್ ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕಷ್ಟೇ ಹೇಳ್ತಕ್ಕಂಥದ್ದು. ಎಲ್ಲೇ ಲೋನ್ ಸಿಗ್ಬೇಕಂದ್ರೂ ಚೆನ್ನಾಗಿರ್ಬೇಕಷ್ಟೇ. ಸಿಬಿಲ್ ಒಂದು ಚೆನ್ನಾಗಿರ್ಬೇಕು. ಓಕೆ, ಈ ಗಾಡಿ ನೋಡ್ಬೇಕಂದ್ರೆ ಎಲ್ಲಿ ಬರ್ಬೇಕು? ಈ ಗಾಡಿ ನೋಡ್ಬೇಕು ಅಂದ್ರೆ ನಮ್ದು 3 ಬ್ರಾಂಚ್ ಇದೆ. ಒಂದು ಮೇನ್ ಬ್ರಾಂಚು ಬನಶಂಕರಿ, ನೆಕ್ಸ್ಟ್ ಲಗ್ಗೆರೆ ಬರುತ್ತೆ, ಇನ್ನೊಂದು ರಾಮನಗರ ಬರುತ್ತೆ. ಮೂರನೇ ರಾಮನಗರ. ಈ 3 ಬ್ರಾಂಚ್ ಅಲ್ಲೂ ಈ ಆಫರ್ ಇರುತ್ತೆ. ಸೊ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ದು ಲಗ್ಗೆರೆ ಬ್ರಾಂಚ್ ಅಲ್ಲಿ. ಇದು ಬನಶಂಕರಿ ಮೇನ್ ಬ್ರಾಂಚ್. 3 ಬ್ರಾಂಚ್ ಅಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಅವರು ಟೆಸ್ಟ್ ಡ್ರೈವ್ ಅವೆಲ್ಲ ನೋಡ್ಕೋಬಹುದು, ತಗೋಬಹುದು. ಆಫರ್ ಎಲ್ಲಾ ಕಡೆನೂ ಸೇಮ್ ಆಫರೇ ಇರುತ್ತೆ. ಸೇಮ್ ಆಫರ್. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಸ್ಟಾರ್ಟ್ ಮಾಡೋಣ. ಸರ್, ನೀವು ಏನೇನು ಬರುತ್ತೆ ಇದರಲ್ಲಿ ಫ್ಯೂಚರ್ಸು, ಯಾಕೆ ಇದನ್ನು ತಗೋಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ತಾ ಹೋಗಿ. ಕೊನೆಯಲ್ಲಿ ಈ ಗಾಡಿ ಪ್ರೈಸು ಎಲ್ಲ ಮೆನ್ಷನ್ ಮಾಡ್ತೀವಿ. ಫುಲ್ ವಿಡಿಯೋ ನೋಡಿ. ಕೇವಲ 10,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ನಿಮಗೆ ಸಿಗ್ತಾ ಇದೆ. ನಿಮ್ಮ ಪ್ರೊಫೈಲ್ ಒಂದು ಚೆನ್ನಾಗಿರಬೇಕು. ಸರ್, ಹಾಗಾದರೆ ಗಾಡಿ ಡೀಟೇಲ್ಸ್ನ ಶುರು ಮಾಡ್ತೀರಾ? ಸ್ಟಾರ್ಟ್ ಮಾಡೋಣ. ಓಕೆ ಸರ್. ನಮ್ದು ಆಂಪೇರ್ ಮ್ಯಾಗ್ನೆಸ್ ST ಅಂತ ಟಾಪ್ ಎಂಡ್ ಮಾಡಲು
ನಿಮ್ಗೆ ಟೈರ್ ಬಗ್ಗೆ ಮಾತಾಡೋಣ ಅಂದ್ರೆ MRF ಜಾಫರ್ ಟೈರ್ ಕೊಟ್ಟಿದ್ದಾರೆ. ಜಾಫರ್ ಟೈರ್ ಏಂತಕ್ಕೆ ಅಂದ್ರೆ ಸ್ಕಿಡ್ಲೆಸ್. ನೀವೇನ್ ಟಾಪ್ ಸ್ಪೀಡ್ 93 ಹೋಗುತ್ತೋ ಆ 93 ಹೋದ್ರೂ ಸ್ಕಿಡ್ ಆಗಲ್ಲ ಗಾಡಿ. ವಿತ್ ಮ್ಯಾಗ್ವೀಲ್ ಸಿಸ್ಟಮ್ ಕೊಟ್ಟಿದ್ದಾರೆ. ಮ್ಯಾಗ್ವೀಲ್ ಕ್ವಾಲಿಟಿ ಹೆವಿ ಇದೆ. ಮ್ಯಾಗ್ವೀಲ್ ಕ್ವಾಲಿಟಿ ವಿತ್ ಡಿಸ್ಕ್ ಬ್ರೇಕ್ ಆಪ್ಷನ್ ಕೊಟ್ಟಿದ್ದಾರೆ. ವಿತ್ ಡಿಸ್ಕ್ ಬ್ರೇಕ್ ಆಪ್ಷನ್ ಅಂದ್ರೆ ನಿಮ್ಗೆ 3 ಮೀಟರ್ಸ್ ಸ್ಟಾಪ್ ಅಲ್ಲೇ ನಿಂತ್ಕೊಳ್ಳುತ್ತೆ. ಓಕೆ, ಮುಂದೆನೆ ನಿಂತ್ಕೊಳ್ಳುತ್ತೆ. ಇನ್ನ ಬಿಲ್ಡ್ ಕ್ವಾಲಿಟಿ, ಇನ್ನ ಫೈಬರ್ ಕ್ವಾಲಿಟಿ ಬಂತು ಅಂದ್ರೆ ಮಡಗಾಡು ನಿಮ್ಗೆ ಫುಲ್ಲಿ ಫೈಬರ್ ಬರುತ್ತೆ. ಎಲ್ಲ ಶೀಲ್ಡ್ಗಳು ಅಷ್ಟೇ. ಡಿಸೈನ್ ಕ್ವಾಲಿಟಿಗೆ ಬಂತು ಅಂದ್ರೆ ಎಲ್ಲ ಟಫ್ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಟಫ್ ಲಾಕ್ ಸಿಸ್ಟಮ್ ಅಂದ್ರೆ ನಿಮ್ಗೆ ಕಾರಲ್ಲಿ ಕೊಟ್ಟಿರೋ ಆಪ್ಷನ್ ಕೊಟ್ಟಿದ್ದಾರೆ ನಮ್ದ್ರಲ್ಲೂ. ಇನ್ನ ಸ್ಕ್ರೂ ಏನು ಬರಲ್ಲ ನಿಮ್ಗೆ. ಒಂದ್ ಸ್ಕ್ರೂ ನೋಡ್ತೀರಾ ಅಂದ್ರೂ ಟಫ್ ಲಾಕ್ ಅಲ್ಲಿ ನಿಮ್ಗೆ ಒಂದ್ ಸ್ಕ್ರೂನು ಬರಲ್ಲ. ಇನ್ನ ನೆಕ್ಸ್ಟ್ ಇಂಡಿಕೇಟರ್ ಡಿಸೈನ್ ಬಂತು ಅಂದ್ರೆ ನಿಮ್ಗೆ ಆಟೋ ಕಟ್ ಆಫ್ ಇಂಡಿಕೇಟರ್ ಬರುತ್ತೆ. 120 ಸೆಕೆಂಡ್ಸ್ ಆದ್ಮೇಲೆ ಆಟೋಮೆಟಿಕ್ ಇಂಡಿಕೇಟರ್ ಆಫ್ ಆಗುತ್ತೆ. ಇನ್ನ ನೆಕ್ಸ್ಟ್ ಹೆಡ್ಲೈಟ್ ಬಂತು ಅಂದ್ರೆ ಫುಲ್ಲಿ LED ಬರುತ್ತೆ. ಫೋಕಸ್ ನಿಮ್ಗೆ ಅರೌಂಡ್ 400 ಮೀಟರ್ಸ್ ರೇಡಿಯೇಷನ್ ಅಲ್ಲಿ ಫೋಕಸ್ ಬೀಳುತ್ತೆ. 400 ಮೀಟರ್ 400 ಮೀಟರ್ಸ್ ರೇಡಿಯೇಷನ್ ಅಲ್ಲಿ ಹೆಡ್ಲೈಟ್ ಫೋಕಸ್ ಬೀಳುತ್ತೆ. ಓಕೆ, ಹೆಡ್ಲೈಟ್ ಫೋಕಸ್ ಎರಡು ಇದೆ. ಏನೇನಿದು? ಇದು ಹೈ ಬೀಮ್ ಬರುತ್ತೆ, ಲೋ ಬೀಮ್ ಬರುತ್ತೆ ನಿಮ್ಗೆ. ಓಕೆ, ಲೋ ಬೀಮ್ ಅಲ್ಲಿ ಇಷ್ಟು ಬರುತ್ತೆ ಕ್ವಾಲಿಟಿ, ಹೈ ಬೀಮ್ ಅಲ್ಲಿ ಜಾಸ್ತಿ ಬರುತ್ತೆ. ಇನ್ನ ಜೊತೆಗೆ ಒಂದು ಬ್ಯಾಡ್ಜ್ ಕೊಟ್ಟಿದ್ದೀರಾ, ಆಂಪಿಯರ್ ಲೋಗೋ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಡಿಸೈನ್ ಬಂತು ಅಂದ್ರೆ ಎಲ್ಲ ಬಟನ್ಸ್ ಎಲ್ಲ ಪ್ರೀಮಿಯಂ ಬಟನ್ಸ್ ಬರುತ್ತೆ. ಇದೆಲ್ಲ ಪ್ರೀಮಿಯಂ ಬಟನ್ಸ್ ಬರುತ್ತೆ. ಲೈಕ್ ನಾವು ಈಗಿನ ಪೆಟ್ರೋಲ್ ಸ್ಕೂಟರ್ ಏನ್ ನೋಡ್ತೀವೋ ಆ ತರನೇ ಕ್ವಾಲಿಟಿ, ಸೇಮ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಇನ್ನ ಹ್ಯಾಂಡಲ್ಗೂ ಅಷ್ಟೇ, ಹ್ಯಾಂಡಲ್ ವೆಯ್ಟ್ ಫುಲ್ಲಿ ಇದು ಡಿಸೈನ್. ಹ್ಯಾಂಡಲ್ಗೂ ಅಷ್ಟೇ, ಸೇಫ್ಟಿ ಪರ್ಪಸ್. ಕೊಡದೇ ಇದ್ರೆ ಬೆರಳು ಇಲ್ಲಿ ಇರುತ್ತೆ, ಯಾರು ಟಚ್ ಮಾಡಿದ್ರು ಬೆರಳು ಉಗುರಿಗೆ ಹೊಡ್ತಾ ಬೀಳುತ್ತೆ. ಹೌದು, ಆತರ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಎಕ್ಸ್ಟ್ರಾ ಹ್ಯಾಂಡಲ್ ವೆಯ್ಟ್ ಕೊಟ್ಟಿದ್ದಾರೆ ಅಡಿಷನಲ್. ಅದು ವಿತ್ ಮೆಟಲ್. ಪ್ಲಾಸ್ಟಿಕ್ ಮೆಟಲ್ ಇದು. ಬೇರೆ ಇವಿನಲ್ಲಿ ಪ್ಲಾಸ್ಟಿಕ್, ಇದ್ರಲ್ಲಿ ಫುಲ್ ಮೆಟಲ್ ಕೊಟ್ಟಿದ್ದಾರೆ ನಿಮ್ಗೆ. ಆಮೇಲೆ ನೆಕ್ಸ್ಟ್ ಬಂತು ಅಂದ್ರೆ ಡಿಜಿಟಲ್ 7 ಇಂಚಸ್ TFT ಟಚ್ ಸ್ಕ್ರೀನ್ ಡಿಸ್ಪ್ಲೇ. ಬೇರೆದ್ರಲ್ಲೂ 7 ಇಂಚಸ್ ಕೊಟ್ಟಿದ್ದಾರೆ. 7 ಇಂಚಸ್ ಆದ್ರೆ ನಮ್ದ್ರಲ್ಲಿ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಬರುತ್ತೆ. ಟಚ್ ಸ್ಕ್ರೀನ್ ಅಲ್ಲಿ ನ್ಯಾವಿಗೇಷನ್, ಕಾಲರ್ ID, ಮ್ಯೂಸಿಕ್ ಕಂಟ್ರೋಲ್ ಎಲ್ಲ ಅನೇಬಲ್ ಇರುತ್ತೆ. ಚೆನ್ನಾಗಿದೆ ಸರ್. ಡಿಸ್ಪ್ಲೇ ಏನೇನು ಆಪ್ಷನ್ ಇದೆ ಅಂದ್ರೆ ಟಚ್ ಸ್ಕ್ರೀನ್, ನ್ಯಾವಿಗೇಷನ್ ಬರುತ್ತೆ. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, ಕಾಲರ್ ID, ಮ್ಯೂಸಿಕ್ ಕಂಟ್ರೋಲ್ ಅನೇಬಲ್ ಇರುತ್ತೆ. ಫೋನ್ ಬಂದ್ರೆ ಇಲ್ಲೇ ಗೊತ್ತಾಗುತ್ತೆ. ನಿಮ್ ಮೊಬೈಲ್ ನೆಟ್ವರ್ಕ್, ಚಾರ್ಜಿಂಗ್ ಆಪ್ಷನ್ ಎಲ್ಲ ಇದ್ರಲ್ಲೇ ಗೊತ್ತಾಗುತ್ತೆ. ಎಷ್ಟು ಕಿಲೋಮೀಟರ್ ಓಡುತ್ತೆ, ಏನು ಚಾರ್ಜಿಂಗ್ ಆಪ್ಷನ್, ಎಷ್ಟು ಚಾರ್ಜರ್ ಇದೆ, ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತಾನು ಗೊತ್ತಾಗುತ್ತೆ ನಿಮ್ಗೆ. ಸೂಪರ್. ವಿತ್ ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್ ಬರುತ್ತೆ. ಪ್ರತಿಯೊಂದು ಬರುತ್ತೆ. ಆಮೇಲೆ ನಿಮ್ಗೆ ಒನ್ಸ್ ಡಿಸ್ಪ್ಲೇ ಆನ್ ಆಯ್ತು ಅಂದ್ರೆ ಕ್ವಾಲಿಟಿ ಜಾಸ್ತಿ ಇದೆ ಡಿಸ್ಪ್ಲೇ. ಅದಕ್ಕೋಸ್ಕರ ನಿಮ್ಗೆ 4 ಸೆಕೆಂಡ್ ತಗೊಳುತ್ತೆ. 4 to 5 ಸೆಕೆಂಡ್ಸ್ ಡಿಸ್ಪ್ಲೇ ಆನ್ ಪ್ರೊಸೆಸರ್. ಬೇರೆ ಗಾಡಿಗಳೆಲ್ಲ ಇಮಿಡಿಯೇಟ್ ಆನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆನ್ ಆಗುತ್ತೆ. ನಮ್ದು 4 to 5 ಸೆಕೆಂಡ್ಸ್ ತಗೊಳುತ್ತೆ. ಅಂದ್ರೆ ಡಿಸ್ಪ್ಲೇ ಕ್ವಾಲಿಟಿ ಅಷ್ಟು ಹೆವಿ ಇದೆ. ಓಕೆ ಓಕೆ ಓಕೆ, ಅದಕ್ಕೋಸ್ಕರ. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಈಗ ಪಾಸ್ವರ್ಡ್ ಇಂದನೂ ಆನ್ ಮಾಡಬಹುದಾ? ಪಾಸ್ವರ್ಡ್ ಇಂದ ಇಲ್ಲ, ಪಾಸ್ವರ್ಡ್ ಇಲ್ಲ. ನಮ್ದು ಡೈರೆಕ್ಟ್ ಕೀ. ಓಕೆ, ವೈರ್ಲೆಸ್ ಕೀನು ಇದೆಯಾ? ವೈರ್ಲೆಸ್ ಕೀ ಇದೆ. ಅಂದ್ರೆ ಕೀಲೆಸ್ ಎಂಟ್ರಿ. ಜಸ್ಟ್ ಕೀನಲ್ಲೇ ಆನ್ ಮಾಡಬಹುದಾ ಗಾಡಿನ? ಕೀ ಇಲ್ದೇರೆ ಆನ್ ಮಾಡಕ್ ಆಪ್ಷನ್ ಇಲ್ಲ. ಬೇರೆ ನಾನ್ ಬ್ರ್ಯಾಂಡ್, ಚೈನಾ ಬ್ರ್ಯಾಂಡ್ ಅಲ್ಲೆಲ್ಲ ಕೀಲೆಸ್ ಆಪ್ಷನ್ ಕೊಟ್ಟಿದ್ದಾರೆ. ಜಸ್ಟ್ ಒಂದು ರಿಮೋಟ್ ಅಲ್ಲಿ ಆಪ್ಷನ್, ಅದೆಲ್ಲ ಸೇಫ್ಟಿ ಇರಲ್ಲ ಜಾಸ್ತಿ. ಯಾರು ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು. ಆದ್ರೆ ನಮ್ದು ಕೀ ಕೊಟ್ಟಿದ್ದಾರೆ. ಫುಲ್ ಸೇಫ್ಟಿ ಪರ್ಪಸ್ಗೆ ಕೀ ಕೊಟ್ಟಿದ್ದಾರೆ. ಕೀನಲ್ಲೇ ಆನ್ ಮಾಡಬೇಕು. ಕೀನಲ್ಲೇ ಆನ್ ಮಾಡಬೇಕು. ಕೀಲೆಸ್ ಇಲ್ಲ, ರಿಮೋಟ್ ಕೀನು ಇಲ್ಲ, ಏನು ಇಲ್ಲ ಸರ್. ಕೀನಲ್ಲೇ ಆನ್ ಮಾಡಬೇಕು. ನೆಕ್ಸ್ಟ್ ಬಂತು ಅಂದ್ರೆ USB ಪೋರ್ಟ್. USB ಪೋರ್ಟ್ ಕೊಟ್ಟಿದ್ದಾರೆ. ನಿಮ್ಗೆ USB ಕೇಬಲ್ ಇಲ್ಲೇ ಚಾರ್ಜ್ ಮಾಡ್ಕೋಬಹುದು. ಜಸ್ಟ್ ಕೇಬಲ್ ಹಾಕೋದು, ಚಾರ್ಜ್ ಮಾಡೋದು. ಓಕೆ ಓಕೆ, ಮೊಬೈಲ್ ಇಲ್ಲೇ ಇಡ್ಬೋದು. ಓಕೆ, ಮೊಬೈಲ್ ಹೋಲ್ಡರ್ ಅಂತಾನೂ ಕರಿಬಹುದು ನಾವು. ಪರ್ಸ್, ಲೇಡೀಸ್ ಪರ್ಸ್ ಏನಾದ್ರು ಇಡ್ತೀವಿ ಅಂದ್ರೆ ಪರ್ಸ್ ಕೂಡ ಇಡಬಹುದು. ನೆಕ್ಸ್ಟ್ ಬಂತು ಅಂದ್ರೆ ಮೇನ್, ಯಾವ್ದೇ EV ಕಂಪೇರ್ ಮಾಡಿದ್ರು ಚಾರ್ಜಿಂಗ್ ಆಪ್ಷನ್ ಬರೀ 3 ಅವರ್ಗೆ 0 to 100% ಚಾರ್ಜ್ ಆಗುತ್ತೆ. 3 ಅವರ್ಗೆ 100% ಚಾರ್ಜ್ ಆಗುತ್ತೆ. 0 to 100% ಚಾರ್ಜ್ ಆಗುತ್ತೆ. ಜಸ್ಟ್ 3 ಅವರ್ಸ್ ಅಷ್ಟೇ. ಇನ್ನ ಯಾವ EVಲೂ ನಿಮ್ಗೆ 3 ಅವರ್ಸ್ ಬರಲ್ಲ. ಇನ್ನ ಲೆಗ್ ರೂಮ್ ಬಂತು ಅಂದ್ರೆ ಲೆಗ್ ರೂಮ್ ಆರಾಮಾಗೆ ಇಬ್ರು ಕೂತ್ಕೊಂಡ್ರು ಆರಾಮಾಗಿ ನಿಮ್ಗೆ ಆಪ್ಷನ್ ಸಿಗತ್ತೆ. ಓಕೆ ಓಕೆ ಓಕೆ, ಕಾಲ್ ಇಟ್ಕೊಂಡ್ರು ತಡಿಯಲ್ಲ, ಅಷ್ಟು ಆಪ್ಷನ್ ಇದೆ. ನೀವು ಇನ್ನ 20 kg ಏನೇ ಇಟ್ರು, ವಾಟರ್ ಬಾಟ್ಲ್ ಇಟ್ರು ಕಂಫರ್ಟಬಲ್ ಆಗಿ ಇಟ್ಕೋಬಹುದು. ಓಕೆ, ಯಾರು ಬೇಕಾದ್ರೆ ಚಿಕ್ಕ ಮಗುನು ಕುಣಿಸ್ಕೊಂಡ್ರು ಆರಾಮಾಗಿ ಕುಣಿಸ್ಕೋಬಹುದು. ಸೂಪರ್. ಇನ್ನ ನೆಕ್ಸ್ಟ್ ಸೀಟ್ ಲೆಂತ್ ಬಂತು ಅಂದ್ರೆ 3 ಜನ ಕಂಫರ್ಟಬಲ್ ಆಗಿ ಕುತ್ಕೋಬಹುದು. ಕಂಫರ್ಟ್ ಹಂಗಿದೆ ಸೀಟ್ ಲೆಂತ್. ಆಮೇಲೆ ಡಿಕ್ಕಿ ಸ್ಪೇಸ್ ಬಂತು ಅಂದ್ರೆ ಫುಲ್ ಹೆಲ್ಮೆಟ್, ಒಂದು ಫುಲ್ ಹೆಲ್ಮೆಟ್ ಇಡಬಹುದು. ಒಂದು ಫುಲ್ ಹೆಲ್ಮೆಟ್, ಎರಡು ಹೆಲ್ಮೆಟ್ ಹೇಳ್ಬೋದು. ಆ ತರ ಇದೆ ಜಾಗ ಇದು. 2 ಹೆಲ್ಮೆಟ್ ಆದ್ರೆ ಒಂದು ಫುಲ್ ಹೆಲ್ಮೆಟ್, ಒಂದು ಹಾಫ್ ಹೆಲ್ಮೆಟ್ ಅಷ್ಟು ಇಡಬಹುದು ಅಷ್ಟೇ. ಹಾ, ಓಕೆ. ಇನ್ನ ಬ್ಯಾಟ್ರಿ LFP ಬ್ಯಾಟ್ರಿ, ಸೇಫೆಸ್ಟ್ ಬ್ಯಾಟ್ರಿ ಬರುತ್ತೆ. LFP ಅಂದ್ರೆ ಬೇರೆ ಲಿಥಿಯಂ ಅಯಾನ್ ಬರುತ್ತೆ. ನಮ್ದು ಲಿಥಿಯಂ ಪೆರೋಪಾಸ್ಪೇಟ್ ಬರುತ್ತೆ. ಪೆರೋಪಾಸ್ಪೇಟ್ ಅಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಪ್ಲಸ್ ಮೈನಸ್, ಏನ್ ಬ್ಯಾಟ್ರಿ ಪ್ಲಸ್ ಮೈನಸ್ ಇದೆಯೋ ಅದು ಟಚ್ ಆದ್ರೂ ನಿಮ್ಗೆ ಸ್ಪಾರ್ಕ್ ಆಗಲ್ಲ. ಸೇಫೆಸ್ಟ್ ಬ್ಯಾಟ್ರಿ ಇದು. ಓಕೆ. ಆಮೇಲೆ ವಿತ್ ಬೂಟ್ ಲೈಟ್ ಕೊಟ್ಟಿದ್ದಾರೆ. ಅಂದ್ರೆ ಈಗ ಸೀಟ್ ಹಾಕಿದ ತಕ್ಷಣ ಇದು ಕೆಳಗೆ ಆಫ್ ಆಗುತ್ತೆ. ಸೀಟ್ ತೆಗೆದ ತಕ್ಷಣ ಇದು ಮೇಲ್ ಬರುತ್ತೆ, ಇದು ಹಾಗಾಗಿ ಆನ್ ಆಗುತ್ತೆ. ಇದು ಯಾವುದೇ ರೀತಿ ಡಿಟ್ಯಾಚಬಲ್ ಅಲ್ಲ. ಬ್ಯಾಟರಿ ಏನ್ ಡಿಟ್ಯಾಚಬಲ್ ಬರಲ್ಲ. LFP ಬ್ಯಾಟ್ರಿ ಡಿಟ್ಯಾಚಬಲ್ ಆಪ್ಷನ್ ಇರಲ್ಲ. ಓಕೆ, ಡನ್. ಇನ್ನ ನೆಕ್ಸ್ಟ್
ಬ್ಯಾಕ್ ಸೈಡ್ ಬಂತು ಅಂದ್ರೆ ಸ್ವಿಂಗ್ ಆರ್ಮ್ ಸಸ್ಪೆನ್ಷನ್ ಬರುತ್ತೆ, ಡಬಲ್ ಸಸ್ಪೆನ್ಷನ್ ಬರುತ್ತೆ ನಿಮ್ಗೆ. ಡಬಲ್ ಸಿಂಗಲ್ ಬರುತ್ತೆ ಬೇರೆ ಗಾಡಿಗಳೆಲ್ಲ ಸಿಂಗಲ್ ಬರುತ್ತೆ, ನಮ್ದ್ರಲ್ಲಿ ಡಬಲ್ ಸಸ್ಪೆನ್ಷನ್ ಬರುತ್ತೆ. ಇಲ್ಲೊಂದಿದೆ, ಮತ್ತೆ ಇಲ್ಲೊಂದು ಸಸ್ಪೆನ್ಷನ್ ಇದೆ. ಓಕೆ, ಡಬಲ್ ಸಸ್ಪೆನ್ಷನ್. ಬ್ಯಾಕ್ ಡ್ರಮ್ ಬರುತ್ತೆ ವಿತ್ ಗೇರ್ ಬಾಕ್ಸ್ ಸಿಸ್ಟಮ್ ಬರುತ್ತೆ. ಇದು ಗೇರ್ ಬಾಕ್ಸ್, ಇದು ಓಕೆ ವಿತ್ ಗೇರ್ ಬಾಕ್ಸ್ ಸಿಸ್ಟಮ್ ಬರುತ್ತೆ. ಗೇರ್ ಬಾಕ್ಸ್ ಏನ್ ಕೊಟ್ಟಿರೋದು ಅಂದ್ರೆ ಹಿಲ್ ಹೋಲ್ಡಿಂಗ್ ಸಿಸ್ಟಮ್. ಇವಾಗ ಲೇಡೀಸ್ ಓಡಿಸ್ತಾ ಇರ್ತಾರೆ, ಗಾಡಿ ಅಪ್ಪಲ್ಲೇನ ನಿಂತ್ಕೊಳ್ಳುತ್ತೆ, ತಿರ್ಗಾ ಅವ್ರಿಗೆ ಎಕ್ಸ್ಲೇಟರ್ ಕೊಡಕ್ಕೆ ಗಾಬರಿ ಆಗುತ್ತೆ, ಅವಾಗ ಗಾಡಿ ಹೋಲ್ಡ್ ಆಗಿರುತ್ತೆ, ಆರಾಮಾಗಿ ಎಕ್ಸ್ಲೇಟರ್ ಕೊಟ್ಕೊಂಡು ಹೋಗ್ಬೋದು. ಓಕೆ ಓಕೆ, ಅದಕ್ಕೇನೆ ಇದನ್ನ ಫ್ಯಾಮಿಲಿ ಎಲೆಕ್ಟ್ರಿಕ್ ಸ್ಕೂಟರ್ ಅಂತಾರೆ. ವಿತ್ ಬೆಲ್ಟ್ ಡ್ರೈವ್ ಬರುತ್ತೆ ಇದ್ರಲ್ಲಿ. ಬೆಲ್ಟ್ ಡ್ರೈವ್ ಬೇರೆದ್ರಲ್ಲಿ ಹಬ್ ಮೋಟರ್ ಬರುತ್ತೆ BLDC, ನಮ್ದು ಬೆಲ್ಟ್ ಡ್ರೈವ್ ಬರುತ್ತೆ. ಬೆಲ್ಟ್ ಮುಖಾಂತರ ಡ್ರೈವ್ ಆಗುತ್ತೆ. ಬೆಲ್ಟ್ ಮುಖಾಂತರ ಡ್ರೈವ್ ಆಗೋದು. ಓಕೆ, ಸೂಪರ್ ಸರ್. ಮೈಲೇಜ್ ಎಷ್ಟು ಬರುತ್ತೆ ಅಂದ್ರೆ ಇದು? ಮೈಲೇಜ್ ನಿಮ್ಗೆ ಅರೌಂಡ್ ನಿಮ್ಗೆ 90 to 100 ಕಿಲೋಮೀಟರ್, ಜಸ್ಟ್ 3 hours ಚಾರ್ಜಿಂಗ್ ಮಾಡಿದ್ರೆ 90 to 100 ಕಿಲೋಮೀಟರ್ ರೇಂಜ್ ಬರುತ್ತೆ. 90 ರಿಂದ 100 ಕಿಲೋಮೀಟರ್ ಮೈಲೇಜ್, ಕಿಲೋಮೀಟರ್ ರೇಂಜ್ ಬರುತ್ತೆ. ರಿಜಿಸ್ಟರ್ಡ್ ವೆಹಿಕಲ್, ರಿಜಿಸ್ಟ್ರೇಷನ್ ವೆಹಿಕಲ್. ನಿಮ್ಗೆ ಟಾಪ್ ಸ್ಪೀಡ್ 93 ಹೋಗುತ್ತೆ. ನೆಕ್ಸಸ್ ಅಂತ. ನೆಕ್ಸಸ್ ಸೂಪರ್ ಸರ್. ಲೋಡ್ ಎಷ್ಟು ತಡೆಯುತ್ತೆ ಸರ್ ಇದು? ಲೋಡ್ ನೀವು 250 kg 300 kg ಹಾಕಿದ್ರೆ ಆರಾಮಾಗಿ ಕೆಪಾಸಿಟಿ ಇದೆ, ಆರಾಮಾಗಿ ಹೇಳ್ಕೊಂಡು ಹೋಗುತ್ತೆ. ಅದಕ್ಕೆ ಡಬಲ್ ಸಸ್ಪೆನ್ಷನ್ ಕೊಟ್ಟಿರೋದು. ಡಬಲ್ ಸಸ್ಪೆನ್ಷನ್, ಅದಕ್ಕೆ ಡಬಲ್ ಸಸ್ಪೆನ್ಷನ್. ಫ್ರಂಟ್ ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಡಬಲ್ ಬರುತ್ತೆ. ಇಷ್ಟು ನಿಮ್ಗೆ ಬ್ಯಾಕ್ ಪೈನ್ ಬರಲ್ಲ. ಹಿಂದೆ ಡಬಲ್ ರೈಡ್ ಅಲ್ಲಿ ನೀವು ಕೂತ್ಕೊಂಡ್ರು ಡಬಲ್ ಸಸ್ಪೆನ್ಷನ್ ಇರೋದ್ರಿಂದ ಬ್ಯಾಕ್ ಪೈನ್ ಬರಲ್ಲ. ಅದಕ್ಕೆ ನಮ್ಮ ಸೀಟ್ ಲೆಂತ್ ಈ ತರ ಮಾಡಿರೋದು. ಸೂಪರ್. ಇಷ್ಟು ಮತ್ತೆ ಇದಕ್ಕೆ ಮತ್ತೆ ಈಗ ಕೆಲವರು ಕುಳ್ಳಿರ್ತಾರೆ, ಕೆಲವರು ತುಂಬಾ ಹೈಟ್ ಇರ್ತಾರೆ, ಅಂತವ್ರಿಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? 5 ಅಡಿ ಇರ್ತಾರೆ, ಇಲ್ಲ 8 ಅಡಿನೂ ಇರ್ತಾರೆ, ಎಲ್ಲರಿಗೂ ಕಂಫರ್ಟಬಲ್ ಆಗುತ್ತೆ ಕೂತ್ಕೊಳ್ಳೋದಕ್ಕೆ. ಲೆಗ್ ರೂಮ್ ಎಲ್ಲ ಕಂಫರ್ಟಬಲ್ ಆಗುತ್ತೆ. ಅಂದ್ರೆ ಕಂಫರ್ಟ್ ಆಗಿ ಕುತ್ಕೋಬಹುದು, ಫುಲ್ ಕಂಫರ್ಟಬಲ್ ಆಗಿ ಕುತ್ಕೊಬಹುದು. ಅಂದ್ರೆ ಕುಳ್ಳಿಗೂ ಆಗುತ್ತೆ, ಹೈಟ್ ಇದ್ರೂ ಆಗುತ್ತೆ, ಎಲ್ಲಾರ್ಗೂ ಆಗುತ್ತೆ. ನೆಕ್ಸ್ಟ್ ರಿವರ್ಸ್ ಬಂತು ಅಂದ್ರೆ, ರಿವರ್ಸ್ ಅಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ, ಇವಾಗ ವಯಸ್ಸಾದವ್ರು ಕೂತಿರ್ತಾರೆ, ಲಗೇಜ್ ಇಟ್ಟಿರ್ತಾರೆ, ಅವ್ರಿಗೆ ಗಾಡಿ ಹಿಂದೆ ಎಳಿಯೋದಕ್ಕಾಗಲ್ಲ. ಆರಾಮಾಗೆ ಲೇಡೀಸ್ ಮಕ್ಕಳು ಇಲ್ಲ ಮಕ್ಕಳನ್ನ ಕುಣಿಸ್ಕೊಂಡಿರ್ತಾರೆ, ಅವ್ರು ರಿವರ್ಸ್ ಎಳಿಯೋದಕ್ಕಾಗಲ್ಲ. ರಿವರ್ಸ್ ಜಸ್ಟ್ ಒಂದ್ ಬಟನ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸಾಕು, ಆರಾಮಾಗಿ ರಿವರ್ಸ್ ಹೋಗುತ್ತೆ ನೋಡಿ. ನೀವೇನಾದ್ರೂ ದುಕ್ತಾ ಇದ್ರೆ ಹೆಂಗೆ? ಇಲ್ಲ ರಿವರ್ಸ್ ಇದು. ಇನ್ನೊಂದ್ಸರಿ ಹೋಗಿ ಜಸ್ಟ್ ರಿವರ್ಸ್ ಬಟನ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸಾಕು. ಒಂದ್ ಬಟನ್ ಹೋಲ್ಡ್ ಮಾಡಿ ಇಟ್ಕೊಂಡು ಎಕ್ಸ್ಲೇಟರ್ ಕೊಟ್ರೆ ಸಾಕು, ರಿವರ್ಸ್ ಹೋಗುತ್ತೆ ಸರ್. ಇನ್ನೊಂದು ಹೆಡ್ಲೈಟ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಏನು ಅಂದ್ರೆ ನಿಮ್ಗೆ ಡಬಲ್ ಹೆಡ್ಲೈಟ್ ಬರುತ್ತೆ. ಎರಡು ಹೆಡ್ಲೈಟ್ ಬರುತ್ತೆ. ಆ 2 ಹೆಡ್ಲೈಟ್ ಅಲ್ಲಿ ಅಕಸ್ಮಾತ್ ಒಂದ್ ಫೇಲ್ಯೂರ್ ಆಯ್ತು ಅಂದ್ರೆ ಇನ್ನೊಂದಿರುತ್ತೆ ಆಲ್ಟರ್ನೇಟ್. ನಿಮ್ಗೆ ಎಲ್ಲಾರ ಹೊರಗಡೆ ಹೋಗಿತ್ತು ಅಂದ್ರು, ಹೆಡ್ಲೈಟ್ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೂ ನಿಮ್ಗೆ ಹೆಡ್ಲೈಟ್ ಇನ್ನೂ ಒಂದು ಆಪ್ಷನ್ ಇರುತ್ತೆ. ಇದೇನು ಮತ್ತೆ ನಿಮ್ ಗಾಡಿ ಮೇನ್ ಆಗಿ ತುಂಬಾ ಹೈಟ್ ಕಡಿಮೆ ಕೊಟ್ಟಿದ್ದೀರಲ್ವಾ? ಹೈಟ್ ಕಡಿಮೆ ಅಂದ್ರೆ ನೀವು ಚಿಕ್ಕವರು, ಹುಡುಗರು, ಇವಾಗ 21+ ಆಗಿರೋರು, ಆಮೇಲೆ ಲೇಡೀಸು, ವಯಸ್ಸಾದವರು ಎಲ್ಲರೂ ಓಡಿಸಬಹುದು ಸರ್. ಎಲ್ಲರೂ ಓಡಿಸಬಹುದು. ಎಲ್ಲಾರ್ಗು ಆಪ್ಷನ್ ಕೊಟ್ಟಿದ್ದಾರೆ, ಸ್ಪೀಡ್ ಲಿಮಿಟ್ ಕೊಟ್ಟಿದ್ದಾರೆ. ಓಕೆ, ಸ್ಪೀಡ್ ಆಪ್ಷನ್ ಬಂತು ಅಂದ್ರೆ ನಿಮ್ಗೆ 5 ರೈಡಿಂಗ್ ಮೋಡ್ ಬರುತ್ತೆ. ಎಲ್ಲಾದ್ರಲ್ಲೂ 3 ರೈಡಿಂಗ್ ಮೋಡ್ ಕೊಡ್ತಾರೆ, ಲೋ ಸ್ಪೀಡ್, ಹೈ ಸ್ಪೀಡ್, ರಿವರ್ಸ್ ಅಂತ. ನಮ್ದ್ರಲ್ಲಿ 5 ರೈಡಿಂಗ್ ಮೋಡ್ ಬರುತ್ತೆ. ನಿಮ್ಗೆ ಎಕಾನಮಿ ಬರುತ್ತೆ, ನೆಕ್ಸ್ಟ್ ಸಿಟಿ ಬರುತ್ತೆ, ನೆಕ್ಸ್ಟ್ ಪವರ್ ಬರುತ್ತೆ. ಎಕಾನಮಿಲಿ 45 ಹೋಗುತ್ತೆ ಸ್ಪೀಡು, ಮಕ್ಕಳಿಗೆ ಫ್ಯಾಮಿಲಿಗೆ ಎಲ್ಲ ಓಡಿಸೋದಕ್ಕೆ. ಸಿಟಿ ಅಂದ್ರೆ ನಮ್ಮಂತ ಹುಡುಗರಿಗೆ. ಪವರ್ ಅಂದ್ರೆ ಎಲ್ಲ ಲಾಂಗ್ ರೈಡ್ ಎತ್ಕೊಂಡು ಹೋಗ್ತೀರ ಅಂದ್ರೆ ಪವರ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ರಿವರ್ಸ್, ಆಲ್ರೆಡಿ ರಿವರ್ಸ್ ತೋರಿಸಿದೀನಿ. ರಿವರ್ಸ್ ಏನಕ್ಕೆ ಅಡ್ವಾಂಟೇಜ್ ಅಂತಾನು ತೋರಿಸಿದೀನಿ. ನೆಕ್ಸ್ಟ್ ಇನ್ನೊಂದು ಲಿಮ್ಕೋ ಮೋಡ್ ಅಂತ ಬರುತ್ತೆ. ಲಿಮ್ಕೋ ಮೋಡ್ ಅಂದ್ರೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಪವರ್ ಸೇವಿಂಗ್ ಮೋಡ್. ಪವರ್ ಸೇವಿಂಗ್ ಮೋಡ್ ಅಂದ್ರೆ ನಿಮ್ಗೆ ಲೆಸ್ ದೆನ್ 10%, 10% ಗಿಂತ ಕೆಳಗಡೆ ಬಂತು ಅಂದ್ರೂ ನೀವು ಆರಾಮಾಗಿ 7 to 8 ಕಿಲೋಮೀಟರ್ 40 ಸ್ಪೀಡಲ್ಲಿ ರನ್ ಮಾಡ್ಬೋದು. 40 ಸ್ಪೀಡಲ್ಲಿ ರನ್ ಮಾಡ್ಬೋದು. ಇನ್ಶೂರೆನ್ಸ್ ವಿಷಯಕ್ಕೆ ಬಂತು ಅಂದ್ರೆ ಎಲ್ಲ EV ಸ್ಕೂಟರ್ 1+4 ಇನ್ಶೂರೆನ್ಸ್ ಮಾಡ್ತಾರೆ. 1 ವರ್ಷ ಫಸ್ಟ್ ಪಾರ್ಟಿ, 4 ವರ್ಷ ಥರ್ಡ್ ಪಾರ್ಟಿ. ಆ 1 ವರ್ಷ ಫಸ್ಟ್ ಪಾರ್ಟಿ, 4 ವರ್ಷ ಥರ್ಡ್ ಪಾರ್ಟಿ ನಿಮ್ಗೆ ವರ್ಷ ರಿನ್ಯೂವಲ್ ಮಾಡಿಸ್ತಾ ಇರಬೇಕು. ಇವಾಗ ನಾವೇನ್ ಆಫರ್ ತಂದಿದ್ದೀವಿ, ಇಡೀ ಕರ್ನಾಟಕ, ಇಡೀ ಬೆಂಗಳೂರು, ಇಡೀ ಇಂಡಿಯಾ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ, 5 ವರ್ಷಕ್ಕೆ 5 ವರ್ಷ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೊಡ್ತಾ ಇದೀವಿ. 5 ವರ್ಷಕ್ಕೆ 5 ವರ್ಷ ಫಸ್ಟ್ ಪಾರ್ಟಿ ಅಂದ್ರೆ ನಿಮ್ಗೆ ಓನ್ ಡ್ಯಾಮೇಜ್ 5 ವರ್ಷದಲ್ಲಿ ಏನೇ ಇದ್ರೂ ನಿಮ್ಗೆ ಕ್ಲೈಮ್ ಆಗುತ್ತೆ. 5 ವರ್ಷದ ಇನ್ಶೂರೆನ್ಸ್ ಏನ್ ಹೇಳ್ದೆ ಅದು ನಿಮ್ಗೆ ಕಂಪ್ಲೀಟ್ ಫ್ರೀ ಆಗಿ ಕೊಡ್ತಾ ಇದೀನಿ ಸರ್. ₹1 ದುಡ್ಡು ಕಟ್ಟಂಗಿರಲ್ಲ. ಇನ್ನ ಪ್ರೈಸಿಂಗ್ ಬಂತು ಅಂದ್ರೆ ಫಸ್ಟ್ 1,25,000 ಕೊಡ್ತಾ ಇದ್ವಿ ಗಾಡಿ, ಇವಾಗ ಬರೀ 1,05,000 ಕೊಡ್ತಾ ಇದೀವಿ ಸರ್. ರಂಜಾನು ಮತ್ತೆ ಯುಗಾದಿ ಆಫರು ಈ ಮಂತ್ 31st ತನಕ ಇರುತ್ತೆ ಅಷ್ಟೇ ಈ ಆಫರು. ಅಂದ್ರೆ ಏನು ₹20,000 ಏನೇನು ಡಿಸ್ಕೌಂಟ್? ಇನ್ನು ₹20,000 ನಿಮ್ಗೆ 10,000 ಕ್ಯಾಶ್ ಡಿಸ್ಕೌಂಟ್ ಬರುತ್ತೆ, 10,000 ಗೌರ್ಮೆಂಟ್ ಸಬ್ಸಿಡಿ ಮೈನಸ್ ಆಗುತ್ತೆ ಸರ್. ಅಂದ್ರೆ 1,05,000 ಗಾಡಿ ಕೊಡ್ತೀರಾ? 1,05,000ಕ್ಕೆ ಎಕ್ಸ್ ಶೋರೂಮ್ ಬೆಲೆಯಲ್ಲಿ ಗಾಡಿ ಕೊಡ್ತಾ ಇದೀವಿ. ಈ ಯುಗಾದಿ ರಂಜಾನ್ ಆಫರ್ ಅಂತ, ಯುಗಾದಿ ಮತ್ತೆ ರಂಜಾನ್ ಆಫರ್ ಬರೀ 31st ಮಾರ್ಚ್ ಮಾತ್ರ. 31st ಮಾರ್ಚ್ ಮಾತ್ರ ಈ ಆಫರ್. ಸೂಪರ್. ಹಂಗಂದ್ರೆ 1,05,000 ಎಕ್ಸ್ ಶೋರೂಮ್ ಪ್ರೈಸ್ಗೆ ಈ ಗಾಡಿ ಸಿಗುತ್ತೆ.
ನಿಮ್ಗೆ ಯಾವ ಕಲರ್ ಬೇಕೋ ಚೂಸ್ ಮಾಡ್ಕೊಳ್ಳಿ. ಡಿಸ್ಪ್ಲೇ ಮೇಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರ ಶೋರೂಮ್ ಎಲ್ಲೆಲ್ಲಿದೆ ಸರ್? ಎಷ್ಟು ಬ್ರಾಂಚ್ ಇರೋದು? ನಮ್ದು ಬನಶಂಕರಿ ಬರುತ್ತೆ ಮೇನ್ ಬ್ರಾಂಚು, ಲಗ್ಗೆರೆ ಸಬ್ ಬ್ರಾಂಚ್ ಬರುತ್ತೆ, ರಾಮನಗರ ಬ್ರಾಂಚ್ ಬರುತ್ತೆ. ಟೋಟಲ್ 3 ಬ್ರಾಂಚ್. ಎಲ್ಲೋದ್ರೂ ಕೂಡ ನಿಮಗೆ ಈ ಗಾಡಿಗಳು ಸಿಗುತ್ತೆ. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಆಂಪರ್ ನೆಕ್ಸಸ್ ಈ ಮಾಡೆಲ್ ನೇಮು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊಂದು ಡೀಟೇಲ್ಸ್ ತಿಳಿಸ್ಕೊಟ್ಟು. ಥ್ಯಾಂಕ್ ಯು ಸರ್.